ಎಲ್ಲ ಕೋಲಾರ ಜಿಲ್ಲೆಯ ಜನತೆಗೆ ವಂದಿಸುತ್ತಾ ಮೊದಲನೇದಾಗಿ ನಮ್ಮ ಆವಣಿ ಜಾತ್ರೆಯ ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವದ ಪರವಾಗಿ ನಾವು ಆವಣಿ ಗ್ರಾಮದ ಪರವಾಗಿ ಇವತ್ತು ನಮ್ಮ ಜಿಲ್ಲೆಯ ಎಲ್ಲ ಭಕ್ತಾದಿಗಳಿಗೂ ಮೊದಲನೇದಾಗಿ ಸ್ವಾಗತವನ್ನು ಬಯಸ್ತಾ ಈ ಬಾರಿ ನಮ್ಮ ಆವಣಿ ಜಾತ್ರೆ ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವಕ್ಕೆ ಪ್ರಮುಖವಾಗಿ ಒಬ್ಬ ರಾಜ್ಯದ ಕ್ಯಾಬಿನೆಟ್ ದರ್ಜೆ ಸಚಿವರು ಬರ್ತಾ ಇರೋದು ನಮ್ಮ ಆವಣಿ ಗ್ರಾಮದ ಜನತೆಗೆ ಹರ್ಷ ತಂದಿದೆ. ನಮ್ಮ ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀ ಬೈರತಿ ಸುರೇಶ್ ಅವರು ಮತ್ತು ಕೋಲಾರದ ಮಾನ್ಯ ಶಾಸಕರು ಕೊತ್ತೂರು ಮಂಜಣ್ಣವರು, ಅದೇ ರೀತಿ ನಮ್ಮ ಎರಡು ಜಿಲ್ಲೆಯ MLC ಆದಂಥ ಅನಿಲಣ್ಣವರು ಹಾಗೂ ನಮ್ಮ ಆವಣಿ ಬ್ಲಾಕ್ನ ಅಧ್ಯಕ್ಷರು ಹಾಗೂ 23ರ ಅಭ್ಯರ್ಥಿ ಆದಂಥ ಆದಿನಾರಾಯಣನವರು ಈ ಬಾರಿ ಒಟ್ಟಿಗೆ ನಮ್ಮ ಜಾತ್ರೆಗೆ ನಾವು ಆಹ್ವಾನಿಸಿದ್ದಕ್ಕೆ ಪೂರಕವಾಗಿ ಎಲ್ಲರೂ ಬರೋದಕ್ಕೆ ಒಪ್ಕೊಂಡಿದ್ದು ನಮಗೆಲ್ರಿಗೂ ಸಂತೋಷ ಆಗಿದೆ. ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಪ್ರಮುಖವಾಗಿ ಏನಕ್ಕೆ ನಾವು ಈ ಬಾರಿ ಒಬ್ಬ ಕ್ಯಾಬಿನೆಟ್ ದರ್ಜೆ ಸಚಿವರನ್ನು ನಮ್ಮ ಕೋಲಾರ ಜಿಲ್ಲಾ ಉಸ್ತುವಾರಿಗಳನ್ನು ಏನಕ್ಕೆ ಕರೆಸ್ತಾ ಇದ್ದೀವಿ ಅಂತ ಅಂದರೆ, ಅತಿ ದೊಡ್ಡ ಜಾತ್ರೆ ಇವತ್ತಲ್ಲ ನಾಳೆ ನಮ್ಮ ಆವಣಿ ಗ್ರಾಮಕ್ಕೆ ಇನ್ನೂ ಕೂಡ ಅಭಿವೃದ್ಧಿ ಪೂರ್ವಕವಾಗಿ ಕೆಲವು ಬೇಡಿಕೆಗಳನ್ನು ಇಟ್ಟು ಈ 2 ವರ್ಷದಲ್ಲಿ ನಾವು ಈಡೇರಿಸ್ತಕ್ಕಂಥ ಆಸೆ ಇದ್ದು ನಾವೆಲ್ಲ ಅದಕ್ಕೋಸ್ಕರ ನಾವು ಈ ವಿಜೃಂಭಣೆಯಿಂದ ಅವ್ರನ್ನ ರಿಸೀವ್ ಮಾಡ್ಕೊಬೇಕು ಅಂತ ನಾವೆಲ್ಲ ನಮ್ಮ ಅನಿಸಿಕೆ. ನಮ್ಮ ಆವಣಿ ಗ್ರಾಮಸ್ಥರು ಎಲ್ಲರೂ ಸಂತೋಷಗೊಂಡಿದ್ದಾರೆ. ಈ ಸರ್ತಿ ಉಸ್ತುವಾರಿ ಸಚಿವರು ಬರ್ತಾ ಇರೋದು ಅದಕ್ಕೋಸ್ಕರ ಅವ್ರನ್ನ ತುಂಬ ಹೃದಯದಿಂದ ಅತಿ ವಿಜೃಂಭಣೆಯಿಂದ ನಾವು ಕರೆಸ್ಕೊಳ್ಳೋದು ನಮ್ಮ ಆವಣಿ ಗ್ರಾಮದ ಸೌಭಾಗ್ಯ. ಅದೇ ರೀತಿ ನಾವು ಏನು ಅಂತಂದರೆ ಕೊತ್ತೂರು ಮಂಜಣ್ಣವ್ರನ್ನ 17-18 ವರ್ಷದಿಂದ ಯಾಕೆ ವಿಜೃಂಭಣೆಯಿಂದ ಕರೆಸ್ಕೊಳ್ತಾ ಇದ್ದೀವಿ, ಮತ್ತೆ ಕೋಲಾರ ಶಾಸಕರಾದ್ಮೇಲೂ ಅವ್ರನ್ನ ಯಾಕೆ ಕರೆಸ್ಕೊಳ್ತಾ ಇದ್ದೀವಿ ಅಂತ ಅಂದರೆ, ನಾವಿವತ್ತು 2013 ಮೊದಲು ನಮ್ಮ ಗ್ರಾಮಕ್ಕೆ 3 ರಸ್ತೆ ಇದ್ದಾವೆ. ಕೋಲಾರ ಮುಳಬಾಗಿಲು ಕಡೆಯಿಂದ ಹೋಗುವಂಥ ಎಲ್ಲ ರಸ್ತೆಗಳಲ್ಲೂ ಜಲ್ಲಿ ರಸ್ತೆಯಲ್ಲಿ ನಾವು ಓಡಾಡ್ತಾ ಇದ್ದಂಥ. ಶಾಸಕರಾದ್ಮೇಲೆ ಎಲ್ಲ ರಸ್ತೆಗಳು ತಾರಾಗಿದ್ದಾವೆ. ಅವತ್ತಿಂದ ಇವತ್ತಿನವರೆಗೂ ಯಾವುದೇ ರಸ್ತೆಗಳು ಹಾಳಾಗಿಲ್ಲ. ಅಷ್ಟು ಕ್ವಾಲಿಟಿ ರಸ್ತೆಗಳನ್ನ ನಮ್ಮ ಆವಣಿ ಹೋಬಳಿಗೆ ಕೊಟ್ಟಂಥ ಕೀರ್ತಿ ನಮ್ಮ ಕೊತ್ತೂರು ಮಂಜಣ್ಣವರು. ಅದೇ ರೀತಿ ಬೆಟ್ಟಕ್ಕೆ ಮೂಲಭೂತ ಸೌಲಭ್ಯವಾಗಿ ನೀರನ್ನು ಕೊಟ್ಟವರು. ಇವತ್ತು ಬೆಟ್ಟ ಹತ್ತೋರಿಗೆ ಇಳಿಯೋರಿಗೆ ಅಲ್ಲಲ್ಲಿ ಟ್ಯಾಪ್ ವ್ಯವಸ್ಥೆ ನೀರು ಮೇಲೆ ಕತ್ತಿಸಿದ್ದು ಕೊತ್ತೂರು ಮಂಜಣ್ಣವರು. ಅದೇ ರೀತಿ ಸುಮಾರು 20-30 ವರ್ಷಗಳ ಬೇಡಿಕೆ ಶೌಚಾಲಯದ ವ್ಯವಸ್ಥೆ ಇರಲಿಲ್ಲ. 30 ಲಕ್ಷ ರೂಪಾಯಲ್ಲಿ ದೇವಸ್ಥಾನ ಪಕ್ಕದಲ್ಲಿ ಶೌಚಾಲಯ ಮಾಡಿದಂಥ ಕೀರ್ತಿ ಕೊತ್ತೂರು ಮಂಜಣ್ಣವ್ರದ್ದು. ಇವತ್ತು ನಾವೇನಾದರೂ ನಾವು ಗ್ರಾಮಸ್ಥರು ಎಲ್ಲರೂ ಋಣ ಇದ್ದೀವಿ ಅಂತಂದರೆ ಕೊತ್ತೂರು ಮಂಜಣ್ಣವ್ರಿಗೆ. ಅದೇ ರೀತಿ ಅವ್ರನ್ನ ಯಾವತ್ತಿಗೂ ಕರೆಸ್ಕೊಳ್ಳೋವಂಥದ್ದು ನಮ್ಮ ಧರ್ಮ ಇದೆ. ಆ ರೀತಿಲೇ ಈ ಸರ್ತಿ ಬೈರತಿ ಸುರೇಶ್ ಅಣ್ಣವ್ರನ್ನ ಕರೆಸ್ಕೊಳ್ಳೋಣ, ನಮ್ಮ ಗ್ರಾಮನ ನಮ್ಮ ಹೋಬಳಿ ಕೇಂದ್ರವನ್ನು ಅಭಿವೃದ್ಧಿ ಪಡಿಸ್ಕೊಳ್ಳೋಣ ಅನ್ನೋ ಆಸೆಯಿಂದ ಕರೆಸ್ಕೊಳ್ತಾ ಇದ್ದೀವಿ. ಆ ಬರ್ತಕ್ಕಂಥ ಅತಿಥಿಗಳಿಗೆ ನಾವೆಲ್ಲರೂ ನಮ್ಮ ಗ್ರಾಮಸ್ಥರ ಪರವಾಗಿ ಹೃದಯಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ತಾಲೂಕಿನ ಎಲ್ಲ 30 ಪಂಚಾಯಿತಿಗಳ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರುಗಳು 10 ಗಂಟೆ ಒಳಗಡೆ ದಯವಿಟ್ಟು ಇದೇ ಆಹ್ವಾನ ಅಂತ ತಿಳ್ಕೊಂಡು ನಮ್ಮ ಜಾತ್ರೆಗೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳ್ಬಿಟ್ಟು ಎಲ್ಲರಲ್ಲೂ ಮನವಿ ಮಾಡ್ತಾಯಿದ್ದೀನಿ. ಈ ರೀತಿ ಈ ಜಾತ್ರೆ ಮುಂದುವರೆದ ಭಾಗವಾಗಿ 22ನೇ ತಾರೀಕು ಕರಗ ಮಹೋತ್ಸವ, 16 ಪಲ್ಲಕ್ಕಿಗಳು, ಅದೇ ರೀತಿ ನಮ್ಮದು ಪರ್ಮನೆಂಟಾಗಿ 15 ವರ್ಷದಿಂದ ನಡೆದುಕೊಂಡು ಬರ್ತಾ ಇರ್ತಕ್ಕಂಥ ಸಂಗೀತ ರಸ ಸಂಜೆ ಕಾರ್ಯಕ್ರಮ ಈ ಬಾರಿ ಇನ್ನೂ ಅದ್ಧೂರಿಯಾಗಿ ನಿಮಗೆ 2-3 ದಿವಸ ಆದಮೇಲೆ ಮತ್ತೆ ಪ್ರೆಸ್ ಮೀಟ್ ಕರಿತೀವಿ. ಇದು ಎಲ್ಲದಕ್ಕಿಂತ ಅದ್ಧೂರಿಯಾಗಿ ಇರ್ತದೆ ರಸ ಸಂಜೆ ಕಾರ್ಯಕ್ರಮ. ಇದರೆಲ್ಲರ ಜವಾಬ್ದಾರಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆದಿನಾರಾಯಣನವರು ತಗೊಂಡಿದ್ದಾರೆ. ಅವ್ರ ಜೊತೆಗೆ ನಾವು ನಿಂತು ಮಾಡ್ತಾಯಿದ್ದೀವಿ. ಮತ್ತೆ 2 ದಿವಸ ಆದಮೇಲೆ ಆ ಸಂಗೀತ ರಸ ಸಂಜೆ ಮತ್ತು ಕರಗ ಮಹೋತ್ಸವದ ಭಾಗವಾಗಿ 22ನೇ ತಾರೀಕು ಬರೋ ಭಾನುವಾರ ಅದ್ರ ಬಗ್ಗೆ ಕೂಡ ನಾವು ನಿಮ್ಮನ್ನು ಪತ್ರಿಕಾಗೋಷ್ಠಿ ಕರೆದು ತಿಳಿ ಹೇಳ್ತೀವಿ.
ಏನು ಉಸ್ತುವಾರಿ ಸಚಿವರಿಗೆ ಏನು ಬೇಡಿಕೆ ಬೇಡಿಕೆ ಅಲ್ಲಿ ಕೊಡ್ತೀವಿ. ಹಾಂ ಅಲ್ಲಿ ಇದ್ದಾವೆ, ನಾವು ಪಟ್ಟಿ ಮಾಡ್ಕೊಂಡಿದ್ದೀವಿ. ಅವತ್ತು ಕೊಟ್ಟು ನಿಮಗೂ ಹೇಳ್ತೀವಿ. ಅವತ್ತು ನಮ್ಮ ಮೂಲ ಉದ್ದೇಶ ಇವಾಗ ಮಿನಿಸ್ಟ್ರು ಬಂದು ಹೋಗ್ಬಿಟ್ರೆ ಏನಲ್ಲ, ನಮ್ಗೆ ಆವಣಿ ಹೋಬಳಿ ಒಂದು ನಮ್ಮ ಮುಳಬಾಗಿಲಿಗೆ ಒಂದು ಕಿರೀಟ ಇದ್ದಂಗೆ ಆವಣಿ ಜಾತ್ರೆ. ಅದರ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು. ಒಬ್ಬರನ್ನ ಒಂದು ಸರ್ಕಾರನ ದೂಷಣೆ ಮಾಡ್ಕೊಂಡಿದ್ದೋದ್ರೇ ಅಭಿವೃದ್ಧಿ ಆಗೋದಿಲ್ಲ ಸರ್. ಕೈಯೋ ಕಾಲ ಹಿಡಿಬೇಕು, ನಾವು ಮಾಡ್ಕೊಳ್ತೀವಿ. ಆ ಉದ್ದೇಶದಿಂದ ರಾಜ್ಯ ಸಚಿವರನ್ನ ಕರಿತಾ ಇದ್ದೀವಿ. ಆ ಉದ್ದೇಶ ರಾಮಲಿಂಗೇಶ್ವರನ ಆಶೀರ್ವಾದದಿಂದ ಎಲ್ಲ ನೆರವೇರಲಿ ಅಂತ ನಾವು ಬಯಸ್ತಾ ಇದ್ದೀವಿ. ನಮಸ್ಕಾರ. ಶ್ರೀ ರಾಮಲಿಂಗೇಶ್ವರ ಜಾತ್ರಾ ಮಹೋತ್ಸವ ಈಗಾಗಲೇ ಪ್ರಾರಂಭವಾಗಿ 5 ದಿವಸಗಳಾಗಿದೆ. ನಾಳೆ ಕಾಮಾಕ್ಷಿ ಸಮೇತ ರಾಮಲಿಂಗೇಶ್ವರ ರಥೋತ್ಸವ ವಿಜೃಂಭಣೆಯಿಂದ ಜರುಗಲಿದೆ. ಆ ಜಾತ್ರೆಗೆ ನಮ್ಮ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೀವಿ. ಅದೇ ಥರ ಆಹ್ವಾನಿತರನ್ನು ಕರೆದಿದ್ದು ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಸುರೇಶಣ್ಣವರು ಹಾಗೂ ನಮ್ಮ ಮಾಜಿ ಶಾಸಕರಾದಂಥ ಕೊತ್ತೂರು ಮಂಜಣ್ಣವರು, ಈಗ ಕೋಲಾರನ ಶಾಸಕರು ಕೊತ್ತೂರು ಮಂಜಣ್ಣವರು, ಅದೇ ರೀತಿ ಅನಿಲಣ್ಣವರು MLC ಅವರಾದಂಥ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಅಮಾನಣ್ಣವರು ಮತ್ತು ಆದಿನಾರಾಯಣವರು ಆವಣಿ ಬ್ಲಾಕ್ ಇವರು ಈ ಸತಿ ಆವಣಿ ಬ್ಲಾಕ್ ಅಧ್ಯಕ್ಷರಾದ ಮೇಲೆ ಪೂರ್ತಿ ಜವಾಬ್ದಾರಿ, ಆವಣಿ ಅಂತ ಬ್ಲಾಕ್ ಅಧ್ಯಕ್ಷರಾದ ಮೇಲೆ ಪೂರ್ತಿ ಜವಾಬ್ದಾರಿಯನ್ನು ಅವರೇ ವಹಿಸಿಕೊಂಡು ಈ ಜಾತ್ರೆಯನ್ನು ಆದಿನಾರಾಯಣವರು ವಿಜೃಂಭಣೆಯಿಂದ ಮಾಡಬೇಕು ಅಂತ ಈ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀವಿ. ಅದೇ ಥರ ನಾವು ಸುಮಾರು ಒಂದು 4-5 ವರ್ಷಗಳಿಂದ ಭಾಳ ಕಡಿಮೆ ದನದ ಜಾತ್ರೆ ಸೇರ್ತಾಯಿತ್ತು. ಈ ಸರಿ ಅಂತೂ ಭಾಳ ವಿಜೃಂಭಣೆಯಿಂದ ಭಾಳಷ್ಟು ದನಗಳು, ಭಾಳಷ್ಟು ಇಂಥ ದನಗಳೆಲ್ಲ ಎತ್ತುಗಳು ಈಗಾಗಲೇ ಮಾರಾಟಗಳು ಕೂಡ ಆಗ್ತಾಯಿದೆ. ವಿಜೃಂಭಣೆಯಿಂದ ರೈತರು ಭಾಳ ಒಳ್ಳೆಯ ಎತ್ತುಗಳನ್ನು ತಂದಿದ್ದಾರೆ. ಭಾಳ ಚೆನ್ನಾಗಿ ನಡೀತಾ ಇದೆ ಜಾತ್ರೆ. ಅದೇ ರೀತಿ ಎಲ್ಲರೂ ಈ ತಾಲೂಕಿನ ಹಾಗೂ ಈ ಜಿಲ್ಲೆಯ 2-3 ಜಿಲ್ಲೆಗಳಿಂದ ಬರ್ತಾರೆ, ಆದರೆ 2-3 ರಾಜ್ಯಗಳಿಂದನೂ ಬರ್ತಾರೆ. ಎಲ್ರಿಗೂ ಆಹ್ವಾನ ಕೊಡಲಿಕ್ಕೆ ಆಗೋದಿಲ್ಲ. ನಾವು ಇದೇ ಆಹ್ವಾನ ಅಂತ ತಿಳಿದು ನಮ್ಮ ಜಾತ್ರೆಗೆ ಬಂದು ಊಟದ ವ್ಯವಸ್ಥೆ ಎಲ್ಲನೂ ಎಲ್ಲ ಭಕ್ತಾದಿಗಳಿಗೂ ನಾವು ಸಹ ಊಟದ ವ್ಯವಸ್ಥೆಯನ್ನು ಏರ್ಪಡಿಸಿರ್ತೇವೆ. ಎಲ್ಲರೂ ಊಟ ಮಾಡಿಕೊಂಡು ದೇವರ ಪ್ರಸಾದ, ರಾಮಲಿಂಗೇಶ್ವರ ಸ್ವಾಮಿಯ ಪ್ರಸಾದ ಅಂತ ತಿಳ್ಕೊಂಡು ಊಟ ಮಾಡಿಕೊಂಡು ಎಲ್ಲರೂ ಹೋಗಬೇಕು. ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ಜಾತ್ರೆಗೆ ಎಲ್ಲರಿಗೂ ಆಹ್ವಾನ ಇದೆ. ದಯವಿಟ್ಟು ಎಲ್ಲರೂ ಬರಬೇಕಂತ ಈ ಮೂಲಕ ನಾವು ಪ್ರಾರ್ಥಿಸ್ತಾ ನಿಮಗೆ ತಿಳಿಸ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಬರಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ, ಇದೇ ನಮ್ಮ ಆಹ್ವಾನ. ನಮಸ್ಕಾರ.